ಕೂಡ ಆ ಕಾಮುಕ ಆ ಹೆಣ್ಣು ಮಗಳ ಕೈಯನ್ನ ಹಿಡಿದು ಮಾನಭಂಗ ಮಾಡಬೇಕು ಅಂತೇಳಿ ಆಕೆಯ ಮೈ ಮೇಲೆ ಎರಗಿ ಹೋಗುವಂತಹ ಸಂದರ್ಭದೊಳಗ ಅಸಹಾಯಕಳಾಗಿರುವಂತಹ ಹೆಣ್ಣು ಮಗಳು ಸುತ್ತಮುತ್ತು ಯಾರೂ ಇರಲಿಲ್ಲ. ಅವಾಗ ಶರಣ ಬಸವೇಶ್ವರರ ಪರಮ ಪಾವನ ಭಕ್ತಳಾಗಿರುವಂತಹ ಹೆಣ್ಮಗಳಂತಳಂತ, ಯಪ್ಪಾ ಶರಣ ಬಸಪ್ಪ ನೀನ ನನ್ನನ್ನು ಕಾಪಾಡಬೇಕು ಅಂದಾಗ ಏನು ಮೈ ಮೇಲೆ ಎರಗಿ ಬರುವಂತಹ ಆ ಕಾಮಾಂದ ಏಕಕಾಲಕ್ಕೆ ಅವನ ಗಂಡಸ್ತನ ಅಡಗಿ ಹೋತಂತ. ಏಕಕಾಲಕ್ಕೆ ಅವನ ಗಂಡಸ್ತನ ಅಡಗಿ ಹೋಗಿ ಷಂಡತ್ವ ಪ್ರಾಪ್ತಿಯಾಗಿ ಬಿಡ್ತಂತ ನೋಡ್ರಿ. ಅತ್ತಾಗ ಗಂಡಸು ಅಲ್ಲ ಇತ್ತಾಗ ಹೆಂಗಸು ಅಲ್ಲ, ಹಾಗಾಗಿ ಬಿಡ್ತದ. ಅಯ್ಯ ಯಕ್ಕ ಎಲ್ಲಿ ತಗೊಂಡಿ ಸೀರೆ ಅಂದ ಹೊಳ್ಳಿ. ಅಯ್ಯ ಯಕ್ಕ ಭಾಳ ಚಂದ ಅದಾವಲ್ಲ ಕಿವ್ಯಾನು ಅಂದ. ಅತ್ತಾಗೂ ಅಲ್ಲ ಇತ್ತಾಗೂ ಅಲ್ಲ, ನಡಬರ್ಕಾದ. ಅವಾಗ ಆ ಪತಿ ಪಾರಾಯಣಳಾಗಿರುವಂಥ ಹೆಣ್ಮಗಳು, ಯಪ್ಪ ಶರಣ ಬಸವೇಶ ನೀನು ಎಲ್ಲೋ ಅದಿ, ಬರೇ ನಿನ್ನ ನಾಮಸ್ಮರಣೆಯನ್ನು ಮಾಡಿದ್ದಕ್ಕಾಗಿ ಮಾನಭಂಗ ಮಾಡಾಕ ಬಂದಿರುವಂತಹ ಆ ಪುರುಷತ್ವನ ಆ ಪುರುಷತ್ವವೇ ಹೋಗಿ ಅವನಿಗೆ ಷಂಡತ್ವ ಪ್ರಾಪ್ತಿ ಆಯಿತು. ಯಪ್ಪ ನನ್ನ ಮಾನ ಕಾಪಾಡಿದ್, ನನ್ನ ಮರ್ಯಾದೆ ಕಾಪಾಡಿದೆ ಅಂತೇಳಿ ಶರಣ ಬಸವೇಶ್ವರರ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲಿಗೆ ಬಂದಳು ಅಂದ್ರೆ ಗಂಡನಿಗೆ ಬಂದು ಬುತ್ತಿ ಕೊಟ್ಟು ಎಲ್ಲ ವಿಷಯವನ್ನು ಹೇಳಿದಳಂತ. ಇತ್ತಾಗ ಗಂಡು ಅಲ್ಲ ಇತ್ತಾಗ ಹೆಣ್ಣು ಅಲ್ಲ ಆಗಿದ್ದನಲ್ಲ. ಅವರು ತಂದೆ ತಾಯಿ ಶರಣ ಬಸವೇಶ್ವರರ ಹತ್ತಿರ ಅವನನ್ನು ಕರ್ಕೊಂಡು ಬಂದ್ರಂತ. ಇಲ್ರಪ್ಪ ನಿಮ್ಮ ಸದ್ಭಕ್ತಳ ಮೇಲೆ ಮಾನಭಂಗ ಮಾಡಕ್ಕೆ ಹೋದಾಗ ಹೀಗೆಲ್ಲ ಆಗೈತಿ, ಹಾಗಾಗಿ ಅವನ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂದಾಗ ಅವಾಗ ಶರಣರ ಆಶೀರ್ವಾದ ಮಾಡ್ತಾರ. ಮತ್ತು ಅವನ ಷಂಡತ್ವ ಹೋಗಿ ಮತ್ತು ಆತನಿಗೆ ಪುರುಷತ್ವ ಪ್ರಾಪ್ತಿಯಾಯಿತು ಅಂತೇಳಿ ಈ ಮಹಾಪುರಾಣದೊಳಗೆ ಒಂದು ಲೀಲೆ ಅಪರೂಪವಾಗಿ ಬರುವಂಥದ್ದು. ಈಗ ಶರಣ ಬಸವೇಶ್ವರರು ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು ಶರಣ ಬಸವೇಶ್ವರರ ಹತ್ತಿರ ಬರ್ತಾಳೆ. ಶರಣ ಬಸವೇಶ್ವರರ ಹತ್ತಿರ ಬಂದು ಹೇಳ್ತಾಳಂತ, ಯಪ್ಪ ಶರಣ ಬಸವೇಶ ಮದುವೆಯಾಗಿ ಅನೇಕ ವರ್ಷಗಳ ಗತಿಸ್ಯಾವ, ನನಗೆ ಮಕ್ಕಳ ಇಲ್ಲ, ಗಂಡು ಸಂತಾನ ಆಗುವಂಗ ಒಂದು ಉತ್ತತ್ತಿಯ ಪ್ರಸಾದವನ್ನು ಕೊಡುವಂತೇಳಿ ಎರಡೂ ಕೈಯನ್ನು ಚಾಚುತ್ತಾಳೆ. ಚಾಚಿದಾಗ ಶರಣ ಬಸಪ್ಪನವರಂತಾರಂತ, ಯವ್ವ ನಿನಗೆ ಗಂಡು ಸಂತಾನದ ಉತ್ತತ್ತಿ ಪ್ರಸಾದ ಬೇಕಾಗಿತ್ತು ಅಂದ್ರೆ ಶಿವನ ನಿಯಮದಂಗ 1001 ಕೊಡಬೇಕು, ಅಥವಾ ಹೆಣ್ಣು ಮಗು ಬೇಕಾಗಿತ್ತು ಅಂದ್ರೆ 501 ಕೊಡಬೇಕು ಅಂದಾಗ ಅವಾಗ ಆ ಬಡ ಬ್ರಾಹ್ಮಣ ಹೆಣ್ಮಗಳಂತಾಳಂತ, ಇಲ್ರಿ ಶರಣರ ಈಗ ನೀವು ಉತ್ತತ್ತಿ ಪ್ರಸಾದ ಕೊಡ್ರಿ, ಆ ಗಂಡು ಮಗು ಹುಟ್ಟಿದ ತಕ್ಷಣದೊಳಗ ನಿಮ್ಮ 1001 ರೂಪಾಯಿ ಹರಕೆಯನ್ನು ನಾನು ಇಟ್ಕೊಳ್ಳಂಗಿಲ್ರಿ, ತಂದು ನಿಮಗೆ ತೀರಿಸ್ತೀನಿ, ನಿಮಗೆ ಮುಟ್ಟಿಸೇ ಮುಂದೆ ಕೆಲಸ ಮಾಡ್ತೀನಿ ಅಂದ್ರ. ಆ 1001 ರೂಪಾಯಿಯನ್ನು ತಂದಾಗ ಕೊಡ್ತೀನಿ ಅಂದ್ರ. ಆಯಿತು ಅಂತೇಳಿ ಶರಣರ ಪರೀಕ್ಷೆ ಮಾಡಬೇಕು ಅಂತೇಳಿ ನಿನಗೆ ಗಂಡು ಸಂತಾನ ಆಗಲಿ ಅಂತೇಳಿ ಒಂದು ಉತ್ತತ್ತಿ ಪ್ರಸಾದವನ್ನು ಆ ತಾಯಿಯ ಉಡಿಯೊಳಗೆ ಹಾಕಿದ್ರಂತ. ಆ ತಾಯಿಯ ಉಡಿಯೊಳಗೆ ಹಾಕಿದಾಗ ಬಂದು ಆ ಕಣ್ಣಿಗೊತ್ತಿಕೊಂಡು ಶರಣರು ಕೊಟ್ಟಿರುವಂಥ ಉತ್ತತ್ತಿಯನ್ನು ಸ್ವೀಕಾರ ಮಾಡುತ್ತಾಳ, ಗರ್ಭಾಧರಿಸಿಕೊಳ್ತಾಳ. ಆ ನಂತರದೊಳಗೆ 9 ತಿಂಗಳ 9 ದಿನ ಕಳೀತಾವ. ಶರಣರ ವರಪ್ರಸಾದದಿಂದ ಸುಂದರವಾಗಿರುವಂಥ ಒಂದು ಗಂಡು ಮಗನನ್ನು ಹಡಿತಾಳೆ. ಗಂಡು ಮಗನನ್ನು ಹಡಿದು 12ನೇ ದಿನಕ್ಕೆ ಆ ಗಂಡು ಮಗನಿಗೆ ನಾಮಕರಣವನ್ನೂ ಮಾಡುತ್ತಾಳೆ. ಆ ನಂತರದೊಳಗೆ ಗಂಡನಿಗೆ ಹೇಳ್ತಾಳಂತ, ಇಲ್ರಿ ಶರಣರ ಹತ್ತಿರ ನಾನು ಹರಕೆ ಕಟ್ಕೊಂಡು ಬಂದಿದ್ದೆ, ನನಗೇನಾದರೂ ಗಂಡು ಮಗು ಹುಟ್ಟಿತು ಅಂದ್ರೆ ಆ 1001 ರೂಪಾಯಿಯನ್ನು ತಂದು ನಿಮ್ಮ ದಾಸೋಹಕ್ಕೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾವಿಬ್ಬರು ಹೋಗಿ ನಮ್ಮ ಮಗನನ್ನು ಕರ್ಕೊಂಡು ಹೋಗಿ ಶರಣ ಬಸಪ್ಪನವರಿಗೆ ಕೊಡಬೇಕಾಗಿರುವಂಥ 1001 ರೂಪಾಯಿಯನ್ನು ಕೊಟ್ಟು ಬರೋಣ ಅಂತೇಳಿ ಆ ಹೆಣ್ಣು ಮಗಳು ತನ್ನ ಗಂಡನಿಗೆ ಅಂದಾಗ ಅವಾಗವ ಅಂತಾನಂತ. ಆ ಹೆಣ್ಣುಮಗಳ ಗಂಡಂತಾನಂತ, ನಾನು ಶರಣ ಬಸಪ್ಪನವರಿಗೆ 1001 ಕೊಡಂಗಲ್ಲ, ನಮ್ಮ ಮನೆ ದೇವರ ಹುಂಡಿಗೆ ಹಾಕ್ತೀನಿ ಆ ದುಡ್ಡ ಅಂದವ. ನಮ್ಮ ಮನೆ ದೇವರ ಹುಂಡಿಗೆ ಹಾಕ್ತೀನಿ ಅಂದಾಗ ಆ ಹೆಣ್ಮಗಳಂದಳಂತ, ಬೆಂಕಿ ಜೊತೆ ಸರಸ, ಶರಣರ ಜೊತೆ ವಿರಸ ಬ್ಯಾಡ್ರಿಪ್ಪ, ಹೇಗೂ ಶರಣರ ಆಶೀರ್ವಾದದಿಂದ ಹುಟ್ಟೈತಿ ಮಗು ಅಂತೇಳಿ ಆ ಹೆಣ್ಣು ಮಗಳು ತನ್ನ ಗಂಡನಿಗೆ ಎಷ್ಟ ಹೇಳಿದ್ರು ಕೂಡ ಗಂಡ ಕೇಳಲೇ ಇಲ್ಲ. ಆವಾಗ ಆ ಹೆಣ್ಣು ಮಗಳು ತೊಟ್ಟಿಲ್ಲದೊಳಗೆ ಮಗುವನ್ನ ಮಲಗಿಸಿ ನೀರನ್ನು ತೆಗೆದುಕೊಂಡು ಬರಾಕ್ ಹೋಗ್ಯಾಳ. ನೀರನ್ನು ತೆಗೆದುಕೊಂಡು ಮತ್ತೆ ಬಂದು ನೋಡ್ತಾಳ, ಮಗು ತೊಟ್ಟಿಲ್ಲದೊಳಗ ಸತ್ತು ಹೋಗಿಬಿಟ್ಟಿತ್ತು ಅಂತ. ತೊಟ್ಟಿಲ್ಲದೊಳಗ ಆ ಮಗು ಸತ್ತು ಹೋಗಿಬಿಟ್ಟಿತ್ತು.
ಅವಾಗ ಹಸುಗೂಸಿನ ಶವವನ್ನು ತೆಗೆದುಕೊಂಡು ಎದೆಗೆ ಬಚ್ಚಿಕೊಂಡು ಅಳಾಕ ಪ್ರಾರಂಭ ಮಾಡಿದಳು. ನಾನು ಹೇಳಿದೆ, ಶರಣ ಬಸವೇಶ್ವರರಿಗೆ ಕೊಡಬೇಕಾಗಿರುವಂಥ 1,001 ರೂಪಾಯಿಯನ್ನು ಕೊಟ್ಟು ಬರೋಣ ಅಂತೇಳಿ. ನೀವು ಶರಣರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಕ್ಕಾಗಿ ನಮ್ಮ ಮಗ ಸತ್ತ ಹೋಗಿಬಿಟ್ಟಾನ ಅಂದಾಗ ಅವಾಗ ಗಂಡ ಹೆಂಡತಿಯರಿಬ್ಬರೂ ಕೂಡಿಕೊಂಡು ಓಡ್ತಾ ಓಡ್ತಾ ಆ ಹಸಗೂಸಿನ ಶವವನ್ನು ತೆಗೆದುಕೊಂಡು ಎಲ್ಲಿಗೆ ಬಂದರು ಅಂದ್ರೆ ಶರಣ ಬಸವೇಶ್ವರರ ಮಠಕ್ಕೆ ಬಂದ್ರಂತ. ಯಪ್ಪ ಶರಣರ, ನಿಮಗೆ ಕೊಡಬೇಕಾಗಿರುವಂಥ 1,001 ರೂಪಾಯಿಯನ್ನು ಕೊಡೋದು ತಡ ಮಾಡಿದ್ದಕ್ಕಾಗಿ ನಮ್ಮ ಮಗ ಸತ್ತ ಹೋಗಿಬಿಟ್ಟಾನ, ಶಿವನ ಪಾದ ಸೇರ್ಯಾಣ. ಯಪ್ಪ ತಗೋರಿ, ಈ 1,001 ರೂಪಾಯಿ ತಗೋರಿ ಅಂತೇಳಿ ಆ ಇಬ್ಬರೂ ಗಂಡ ಹೆಂಡತಿ 1,001 ರೂಪಾಯಿಯನ್ನ ಶರಣ ಬಸವೇಶ್ವರರ ಕೈಯಾಗ ಕೊಟ್ಟಾಗ ಅವಾಗ ಶರಣ ಬಸವೇಶ್ವರರಂತಾರಂತ, ಯವ್ವ ನೀವೇನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮಗ ಆರಾಮ ಆಗ್ತಾನ ಬದುಕ್ತಾನ ಅಂತೇಳಿ ಆ ಸತ್ತಿರುವಂಥ ಹಸುಗೂಸಿನ ತಲೆಯ ಮೇಲೆ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶರಣ ಬಸವೇಶ್ವರರು 1,001 ರೂಪಾಯಿಯನ್ನ ತಮ್ಮ ದಾಸೋಹಕ್ಕಿಸ್ಕೊಂಡು ಈಗ ತಮ್ಮ ಅಮೃತಮಯವಾಗಿರುವಂಥ ಹಸ್ತದಿಂದ ಆಶೀರ್ವಾದ ಮಾಡಿದಾಗ ಸತ್ತಿರುವಂಥ ಹಸುಗೂಸು ಎದ್ದ ಆಡಾಕ ಪ್ರಾರಂಭ ಮಾಡುತ್ತಂತ ಶರಣ ಬಸವೇಶ್ವರರ ಆಶೀರ್ವಾದದಿಂದ. ಅಂತಹ ಅಪರೂಪವಾಗಿರುವಂತಹ ಲೀಲೆ ಪವಾಡಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಮುಂದೆ ಏನಾಗಿತ್ತು ಅಂದ್ರೆ, ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ಕಲಬುರಗಿಯ ಪಟ್ಟಣಕ್ಕೆ ಬಂದು, ಆ ಕಲಬುರಗಿಗೆ ಬಂದಾಗ ಮದುವೆಯಾಗಿ 3 ತಿಂಗಳಾಗಿತ್ತು. ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. ಗಂಡ ಆಕೆಯನ್ನ ಬಿಟ್ಟು ಮನೆಯನ್ನ ಬಿಟ್ಟು ಹೋಗಿಬಿಟ್ಟ. ಮನೆ ಬಿಟ್ಟು ಹೋಗಿಬಿಟ್ಟ. ಮದುವೆಯಾಗಿ 3 ತಿಂಗಳಾಗಿತ್ತು. ಆವಾಗ ಮನೆಯೊಳಗಿರುವಂತಹ ಅತ್ತಿ ಸೊಸಿಗೆಂತಾಳಂತ, ಲೇ ನಿಂದೆಂಥ ಕಾಲುಗುಣ, ನೀನು ಯಾವಾಗ ನನ್ನ ಮನೆಗೆ ಕಾಲಿಟ್ಟೆಲ್ಲ ನನ್ನ ಮಗ 3 ತಿಂಗಳ ನಿನ್ನ ಜೊತೆ ಸಂಸಾರ ಮಾಡಿದ, ಎಲ್ಲಿ ಹೋದ, ಏನು ಮಾಡಕತ್ತಾನ ಅನ್ನುವಂಥದ್ದ ಗೊತ್ತಾಗುವಲ್ದು. ನೀನೆಂಥ ದರಿದ್ರ ಹೆಣ್ಣು ಮಗಳು ನಮ್ಮ ಮನೆಗೆ ಜೋಡಾದಿ ಅಂತೇಳಿ ಆ ಸೊಸೆಯನ್ನು ಬೇಯಕ್ಕೆ ಪ್ರಾರಂಭ ಮಾಡಿದಳಂತ. 3 ತಿಂಗಳ ಕಳೀತು. 6 ತಿಂಗಳಾತ್, ಮಗ ಮನೆಗೆ ಬರಲೇ ಇಲ್ಲ. 1 ವರ್ಷ ಆದರೂ ಕೂಡ ಬರಲಿಲ್ಲ, 2 ವರ್ಷ ಆದರೂ ಕೂಡ ಬರಲಿಲ್ಲ, 3 ವರ್ಷ ಆದರೂ ಕೂಡ ಬರಲೇ ಇಲ್ಲ. ಅವಾಗ ಆ ಅತ್ತಿ ತನ್ನ ಸೊಸಿಗೆಂತಾಳಂತ, ನಿನ್ನ ಮದುವೆಯಾಗಿ 3 ತಿಂಗಳ ನಿನ್ನ ಜೊತೆ ಸಂಸಾರ ಮಾಡಿರುವಂತಹ ನನ್ನ ಮಗ ಯಾವ ದರಿದ್ರದಿಂದ ನನ್ನ ಮನೆಗೆ ಕಾಲಿಟ್ಟೆಯೋಣೋ, ನನ್ನ ಮಗ ಮನೆ ಬಿಟ್ಟು ಹೋಗೇ ಬಿಟ್ಟಾನ. 3 ವರ್ಷ ಆದರೂ ಕೂಡ ಆತ ಇನ್ನೂ ಊರಿಗೆ ಬಂದಿಲ್ಲ ಅಂದ ನಂತರದೊಳಗ ಆತ ಸತ್ತಿರಬೇಕು ಅಂತೇಳಿ ಸೊಸೆಯ ಕೊರಳೊಳಗಿರುವಂತಹ ತಾಳಿ ಸರವನ್ನು ಹರಿಯಾಕೆ ಹೋಗುತ್ತಾಳ. ನನ್ನ ಮಗ ಸತ್ತಿರಬೇಕು, ನಿನಗ್ಯಾಕೆ ಬೇಕು ತಾಳಿ, ನಿನಗ್ಯಾಕೆ ಬೇಕು ಬಳಿ, ನಿನಗ್ಯಾಕೆ ಬೇಕು ಕುಂಕುಮ ಅಂಥೇಳಿ ಅವಾಗ ಈಗ ಹರಿಯಾಕೆ ಹೋದಾಗ ಸೊಸಿ ಅಂತಾಳಂತ, ಅತ್ತೆಯವರ ಹರಿಯಾಕೆ ಹೋಗಬೇಡ್ರಿ, ನನ್ನ ಗಂಡ ಯಾವುದೋ ಒಂದು ಮೂಲೆಯೊಳಗದಾನ ಬದುಕ್ಯಾಣ ಅನ್ನುವಂಥದ್ದು ಒಂದು ನನ್ನ ನಂಬಿಕೆ ಅಂದಾಗ ಅವಾಗ ನಿನ್ನಂಥ ದರಿದ್ರ ಹೆಣ್ಣು ಮಗಳು ನನ್ನ ಮನೆಯಾಗಿರಬಾರ್ದು ಅಂತೇಳಿ ಸೊಸೆಯನ್ನ ಹೊರಗೆ ದೂಕ್ತಾಳೆ, ಮನೆಯಿಂದ ಹೊರಗೆ ನೂಕ್ತಾಳೆ. ಅವಾಗ ಆ ಹೆಣ್ಣುಮಗು ಕಣ್ಣೊಳಗೆ ಧಾರಾಕಾರ ಕಣ್ಣೀರನ್ನು ಸುರಿಸುತ್ತ, ಈಗ ನಾನು ತವರ ಮನೆಗೆ ಹೋದ್ರೆ ನನಗೆ ಬೆಲೆ ಸಿಗಂಗಲ್ಲ, ನಿಂತ ನೀರಿಗೆ ತವರ ಮನೆಯೊಳಗೆ ಹೋಗಿ ಕುಂತ ಹೆಣ್ಣಿಗೆ ಈ ಜಗತ್ತಿನೊಳಗೆ ಯಾವುದಕ್ಕೂ ಇವು ಎರಡಕ್ಕೂ ಬೆಲೆ ಇಲ್ಲ. ಹಾಗಾಗಿ ತವರು ಮನೆಯವರು ನನ್ನನ್ನು ಕೇವಲವಾಗಿ ನೋಡ್ತಾರೆ, ಅಣ್ಣನ ಹೆಂಡತಿಯರು ನನ್ನನ್ನು ಕೇವಲವಾಗಿ ನೋಡ್ತಾರೆ. ನನ್ನ ಗಂಡ 3 ವರ್ಷವಾಯಿತು, ಎಲ್ಲಿ ಹೋಗ್ಯಾನೋ ಏನು ಬರ್ತಾ ಇಲ್ಲ, ನನ್ನ ಅತ್ತೆ ನನ್ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ಯಾಳ ಅಂತೇಳಿ ಹೆಣ್ಣಿನ ಜೀವನ ಬಹಳ ಕಷ್ಟ. ಅದಕ್ಕೆ ಹೇಳ್ತಾರಲ್ಲ, ಹೆಣ್ಣಾಗಿ